ಎಲ್ಲ ಗೌರವಾನ್ವಿತರನ್ನು ಮತ್ತೊಂದ್ಸಲ ಸ್ವಾಗತಿಸುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಎಸ್.ಎಂ. ಪಾಟೀಲ್ ಗಣ್ಯ, ಆಮೇಲೆ ಡಾಕ್ಟರ್ ರವಿ ಬಿರಾದಾರ್ ಅವರು ಕಾಂಗ್ರೆಸ್ ಸೆಲ್ಲಿನ ಅಧ್ಯಕ್ಷರು, ಆಮೇಲೆ ಅಹಿಂದ ವರ್ಗದ ನಾಯಕರು ಮತ್ತು DSS ಸಂಚಾಲಕರಾದ ಸಂಜೀವ್ ಕಂಬಾಜಿ ಅವರು, ಕಾಂಗ್ರೆಸ್ ಯುವ ದೂತರಾದ ರಾಜ್ ಕಲಾದಿ ಅವರು ಮತ್ತು ಅಹಿಂದ ನಾಯಕರಾದ ಮಲ್ಲು ಬಿದಿರಿ ಅವರು ನಾಳೆ ದಿನಾಂಕ 27ರಂದು 11 ಗಂಟೆಗೆ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ರಾಜಭವನ್ ಚಲೋ ಅನ್ನಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಮಂತ್ರಿಸಬೇಕು ಮತ್ತು ಎಲ್ಲ ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ಆಗಲಿ ಅಂತ ಹೇಳಿ ಏನೋ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಆ ಅನುಮತಿ ಕೊಟ್ಟಿದ್ದ ಪದ್ಧತಿ ಮತ್ತು ಅನುಮತಿ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಇಲ್ಲ. ರಾಜ್ಯಪಾಲರು ಅನ್ಯಾಯ ಮಾಡಿದ್ದಾರೆ. ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ಹಿಂದಕ್ಕೆ ತಗೋಬೇಕು ಅಂತ ಹೇಳಿ ಅವತ್ತೊಂದು ದಿವಸ ರಾಜಭವನ್ ಚಲೋ ಹೋಗ್ತಾ ಇದ್ದೀವಿ. ಈಗಾಗಲೇ ಆ ಮನವಿ ಪತ್ರವನ್ನು ನಾನು ತಮ್ಮೆಲ್ಲರಿಗೂ ಮುಟ್ಟಿಸಿದ್ದೇನೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ಕೇವಲ ಕಾಂಗ್ರೆಸ್ ನಾಯಕರುಗಳು, ಅಹಿಂದ ನಾಯಕರುಗಳು ಅಷ್ಟೇ ಅಲ್ಲ, ಅದನ್ನ ತಪ್ಪಾಗಿದೆ ಅಂತ ಹೇಳೋರು ಈ ರಾಜ್ಯದ ಇಬ್ಬರು ಮಾಜಿ ಅಡ್ವೊಕೇಟ್ ಜನರಲ್, ಅದು ಬಿಜೆಪಿ ಸರ್ಕಾರದಲ್ಲಿದ್ದಂತ ಇಬ್ಬರು ಮಾಜಿ ಅಡ್ವೊಕೇಟ್ ಜನರಲ್ಗಳು ಅದು ತಪ್ಪು ಅಂತ ಹೇಳಿದ್ದಾರೆ. ಒಬ್ರು ಹಿರಿಯರಾದ BV ಆಚಾರ್ಯ ಅವರು ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಅವರು ಜಗದೀಶ್ ಶೆಟ್ಟರ್ ಅವರಿಗೆ 3 ಜನ ಮುಖ್ಯಮಂತ್ರಿಗಳಾಗಿ ಹೋದ್ರು. ಆ ಪೀರಿಯಡ್ ಇದ್ದಂತ BV ಆಚಾರ್ಯ ಅವರು ಇದು ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದು ತಪ್ಪಿದೆ, ಇದು ಸಂವಿಧಾನ ಬಾಹಿರವಾಗಿದೆ, ಇದು ನಿಯಮ ಬಾಹಿರವಾಗಿದೆ, ಇದು ಏಕತರಫೆ ಇದೆ ಅಂತ ಹೇಳಿ ಖುಲ್ಲಾ ಹೇಳಿದರು. ಇನ್ನ ಎರಡನೇ ಅವಧಿಯಲ್ಲಿ ಅಡ್ವೊಕೇಟ್ ಜನರಲ್ ಇದ್ದಂತ ಬಿಜೆಪಿ ಸರ್ಕಾರದ ಅಡ್ವೊಕೇಟ್ ಜನರಲ್ ಇದ್ದಂತ ಶ್ರೀ ಅಶೋಕ್ ಹಾರನಹಳ್ಳಿ ಅವರು ಸಮುದಾಯಗಳು, ಎಲ್ಲ ಸಮುದಾಯಗಳು ಇವತ್ತು ಶೋಷಿತ ಸಮುದಾಯ ಅಲ್ಲ, ಎಲ್ಲಾ ಸಮುದಾಯಗಳ ಒಂದು ರಾಜಕಾರಣ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅದು ಸಿದ್ದರಾಮಯ್ಯ ಅವರು. ಅದಕ್ಕಾಗಿ ನಾವು ಕರ್ನಾಟಕದ ಜನತೆಗೆ ಒಂದು ಏನ್ ಕರೆ ಕೊಡ್ತಾ ಇದ್ದೀವಪ್ಪ ಅಂತಂದ್ರೆ, ಇವತ್ತೇನು ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಪರವಾಗಿ ನಾವೆಲ್ಲಾ ಸಮುದಾಯದವರು ಇರ್ತೀವಿ ಅನ್ನುವಂತ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀವಿ ನಾವು. ಅದಕ್ಕಾಗಿ 27 ಆಗಸ್ಟ್ 2024 ಏನ ರಾಜಭವನ ಚಲೋ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ 11 ಗಂಟೆಗೆ ಫ್ರೀಡಂ ಪಾರ್ಕ್ದಿಂದ ಗಾಂಧಿ ನಗರ ಬೆಂಗಳೂರು ಕಡೆ ಬೆಂಗಳೂರಿಂದ ರಾಜಭವನಕ್ಕೆ ಚಲೋ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಜಿಲ್ಲೆಯ ಎಲ್ಲ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಈ ಪತ್ರಿಕಾ ಮಾಧ್ಯಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದಕ್ಕಾಗಿ ನಾವೆಲ್ಲರೂ ಸಿದ್ದರಾಮಯ್ಯನವರು ಬರೀ ಕೇವಲ ಅಹಿಂದ ನಾಯಕರಲ್ಲ, ಇಡೀ ಸಮಾಜದ ನಾಯಕರಂತಕ್ಕಂಥ ಮಾತನ್ನ ನಾ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಬೆಂಬಲ ಸೂಚಿಸಿ ನಾವು ಒಂದು ಕರೆ ಕೊಡ್ತಾ ಇದ್ದೇವೆ. ಬೆಂಗಳೂರಲ್ಲಿ 27ನೇ ತಾರೀಕಿಗೆ ಬಹಳಷ್ಟು ಜನ, ವಿಜಯಪುರದಿಂದ ಕೂಡ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಅಭಿಮಾನಿಗಳು, ಒಂದು ಪ್ರಜಾಪ್ರಭುತ್ವದ ವಾದಿಗಳು, ಪ್ರಜಾಪ್ರಭುತ್ವ ಪರವಾಗಿರ್ತಕ್ಕಂಥವ್ರು ಎಲ್ಲರೂ ಭಾಗವಹಿಸ್ಬೇಕಂತ ಹೇಳಿ ನಾವು ಮನವಿ ಮಾಡ್ತೇವೆ.